ಜ್ಯೋತಿಷ್ಯ ಶಾಸ್ತ್ರ, ವಾಸ್ತುಶಾಸ್ತ್ರ, ಭೂತಕಾಲ, ವರ್ತಮಾನ ಹಾಗೆ ಭವಿಷ್ಯತ್ ಕಾಲ ಈ ಎಲ್ಲ ವಿಚಾರಗಳ ಬಗ್ಗೆ ನಿಖರವಾದ ಮಾಹಿತಿಯನ್ನು ತಿಳಿಸುವ ಪಂಡಿತ ದಿನೇಶ್ ಗುರೂಜಿಯವರು ಇವತ್ತು ಕಾರ್ಯಕ್ರಮದಲ್ಲಿದ್ದಾರೆ. ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ಗುರೂಜಿ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಜ್ಞಾನಾನಂದಮಯಂ ದೇವಂ ನಿರ್ಮಲಸ್ಫಟಿಕಾಕೃತಿಂ ಆಧಾರಾಂ ಸರ್ವವಿದ್ಯಾನಾಂ ಹಯಗ್ರೀವ ಮುಪಾಸ್ಮಹೆ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ನಾರಾಯಣಾಯ. ನಮಸ್ಕಾರ. ಓಕೆ, ಇನ್ನೇನು ಕೆಲವೇ ದಿನ ಇರೋದು. ಜನವರಿ 5ನೇ ತಾರೀಕು ವಾಸ್ತುಶಾಸ್ತ್ರದ ಕ್ಲಾಸಸ್ ಶುರು ಆಗ್ತದೆ. 6 ದಿನ ಇರುತ್ತೆ ಕ್ಲಾಸಸ್ಸು. ತುಂಬ ಕಡಿಮೆ ಮೊತ್ತದಲ್ಲಿ ವಾಸ್ತು ಬಗ್ಗೆ ಸಂಪೂರ್ಣವಾಗಿ ಎಲ್ಲ ವಿಚಾರಗಳನ್ನ ತಿಳ್ಕೊಬೋದು. ವಾಸ್ತುವಲ್ಲಿ ಎಷ್ಟೆಲ್ಲ ವಿಚಾರಗಳಿದೆಯಾ ಅಂತಲೇ ನಿಮಗೆ ಅನಿಸುತ್ತೆ, ಅಷ್ಟು ವಿಚಾರಗಳನ್ನು ನೀವು ತಿಳ್ಕೊಬೋದಾಗಿದೆ. ಏನೆಲ್ಲ ತಿಳ್ಕೊತೀರಾ ಅನ್ನೋದನ್ನು ನಮ್ಮ ಕಾರ್ಯಕ್ರಮದಲ್ಲಿ ತಿಳಿಸ್ಕೊಡ್ತಾ ಇದ್ದೀವಿ. ಹಾಗೆ ಫೆಬ್ರವರಿ 10ನೇ ತಾರೀಕು ಜ್ಯೋತಿಷ್ಯ ಶಾಸ್ತ್ರದ 15 ದಿನದ ಕ್ಲಾಸಸ್ ಇರುತ್ತೆ. 15 ದಿನದಲ್ಲಿ ಮನೆಯಲ್ಲೇ ಕೂತು ಕುಟುಂಬ ಸಮೇತದಲ್ಲಿ ಒಂದು ಕಡಿಮೆ ಮೊತ್ತದಲ್ಲಿ ಕಲಿಬೋದು. ತುಂಬ ಉಪಯುಕ್ತ ಆಗಿರುವಂತಹ ಜ್ಯೋತಿಷ್ಯ ಇದು ಕ್ಲಾಸಸ್ ನಮಗಾಗಿರುತ್ತೆ. ಸೊ ಯಾಕೆ, ಏನು, ಹೇಗೆ ಅನ್ನೋದು ಕರೆ ಮಾಡಿದಾಗ ಗೊತ್ತಾಗುತ್ತೆ. ಹಾಗೆ ನಮ್ಮ ಕಾರ್ಯಕ್ರಮದಲ್ಲಿ ನಿಮಗೆ ವಿಚಾರಗಳನ್ನು ತಿಳಿಸ್ಕೊಡೋದ್ರಲ್ಲಿ ಗೊತ್ತಾಗುತ್ತೆ ಎಷ್ಟು ಮುಖ್ಯವಾಗಿದೆ ಅನ್ನೋದನ್ನು. ಒಂದು ಒಳ್ಳೆಯ ಅವಕಾಶ, ತುಂಬ ಕಡಿಮೆ ಮೊತ್ತದಲ್ಲಿ ಕಲಿಬೋದು ಅಂದಮೇಲೆ ಮಿಸ್ ಮಾಡ್ಕೊಳ್ಬೇಡಿ ಅಂತ ಹೇಳ್ಬೋದು. ನಮ್ಮ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಿ ವಾಟ್ಸಪ್ಪಲ್ಲಿ ಜಾಯಿನ್ ಆಗ್ಬೋದು. ಮೊದಲನೇದಾಗಿ ಎಲ್ಲೂ ಬರೋ ಅವಶ್ಯಕತೆ ಇರಲ್ಲ. ಅಲ್ಲಿ ಹೋಗಿ ಇಲ್ಲಿ ಹೋಗಿ ಕ್ಲಾಸಲ್ಲಿ ಕಲಿಯೋ ಅವಶ್ಯಕತೆ ಇರಲ್ಲ. ಮನೇಲೇ ಕೂತು ಕಲಿಬೋದಾಗಿರೋದ್ರಿಂದ ಒಂದು ಟ್ರೈ ಮಾಡ್ಬೋದು ಅಂತ ಹೇಳ್ಬೋದು. ಓಕೆ ಗುರೂಜಿ, ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ದಿನಾಂಕ, ಯಾವ್ಯಾವ ದಿನಾಂಕದಲ್ಲಿ ಹುಟ್ಟಿದವ್ರಿಗೆ ಮುಂದಿನ ವರ್ಷ ಹೇಗಿರುತ್ತೆ ಅಂತ ಹೇಳ್ತಾ ಇದ್ವಿ. ಸೊ ಇವತ್ತಿನ ದಿನದಲ್ಲಿ 6, 15, 24. ಸೊ ಈ ದಿನಾಂಕದಲ್ಲಿ ಇರೋರಿಗೆ ಹೇಗಿದೆ ಮುಂದಿನ ವರ್ಷ? ಶುಕ್ರನ ಆಧಿಪತ್ಯ 6, 15 ಮತ್ತು 24. ಭಾಳಷ್ಟು ಜನ ಫೇವ್ರೇಟ್ ನಂಬರ್ ಅಂತ ಕರೀತಾರೆ. 6 ಅಂತ 6 ಭಾಳ ಫೇವ್ರೇಟ್ ನಂಬರ್ ಅಂತಾರೆ. 5 ಮತ್ತು 6 ಸ್ವಲ್ಪ ಫೇವರಬಲ್ ಜಾಸ್ತಿ ಅಂತ ಸಾಮಾನ್ಯವಾಗಿ ನಾವು ನೋಡ್ತೀವಿ. 6ನೇ ತಾರೀಕು ಕಾಂಬಿನೇಷನಲ್ಲಿ 2026 6 ಪಾಸ್ ಆಗ್ತಾಯಿದೆ. 2026 ಅಂತ ಅಲ್ಲಿ 6 ಇದೆ. ಅಂದರೆ ಶುಕ್ರನ ಒಂದು ವೈಬ್ರೇಷನ್ ಇದೆ. ಟೋಟಲ್ ಮಾಡಿದಾಗ 1 ಬಂದಾಗ 1 ಮತ್ತು 6 ಸ್ವಲ್ಪ ಮೀಡಿಯಮ್ ಕಾಂಬಿನೇಷನ್ ಅಂತ ಬರುತ್ತೆ. ಆದರೆ ಇಯರಲ್ಲಿ 6 ಪಾಸ್ ಆಗಿದೆ. 2026 6 ಪಾಸ್ ಆಗಿರೋದ್ರಿಂದ ಅದು ಬದಲಾವಣೆಯಾಗಿ ಉತ್ತಮವಾಗಿರ್ತಕ್ಕಂಥ ಸಮಯ 2026. ಈ 6, 15, 24ನೇ ತಾರೀಕು ಹುಟ್ಟಿರ್ತಕ್ಕಂಥವರು ಸ್ವಲ್ಪ ಹೆಚ್ಚಿನ ಫ್ರೆಂಡ್ಸ್ನ ಮಾಡ್ಕೊಳ್ಳೋಕೆ ಇಷ್ಟಪಡ್ತಾರೆ. ಫ್ರೆಂಡ್ಸ್ನ ಜಾಸ್ತಿ, ಅದರಲ್ಲಿ ವಿಶೇಷವಾಗಿ ಚೈಲ್ಡ್ಹುಡ್ ಫ್ರೆಂಡ್ ಅಂತೂ ಒಬ್ರು ಇದ್ದೇ ಇರ್ತಾರೆ. ಯಾವಾಗಲೂ ಯಾವುದೇ ಒಂದು ಫಂಕ್ಷನ್ ಕರಿಬೇಕು, ಏನೋ ಮಾಡಬೇಕು ಅಂದರೆ ಯಾರಾದರೂ ಒಬ್ಬರು ಫ್ರೆಂಡ್ ಅದರಲ್ಲಿ ಅಂಟ್ಕೊಂಡಿರ್ತಾರೆ. 6 ಅಂತಂದಾಗ ಅಲ್ಲಿ ಹಳೆಯದೊಂದು ಛಾಪು ಅಂತ ಹೇಳ್ತೀವಿ, ಅದು ಬಂದಿರತಕ್ಕಂಥದ್ದು.